ನಮಸ್ಕಾರ. ಪಬ್ಲಿಕ್ ನುಡಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಬ್ರೇಕಿಂಗ್ ನ್ಯೂಸ್. ನಿರಂತರ ವಿದ್ಯಾರ್ಥಿಗಳ ಮೇಲೆ ಜಾತಿ ನಿಂದನೆ. HM ಗೀತಾ ಕಾಪ್ಸೆ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ನವನಗರ ಪೊಲೀಸ್ ಠಾಣೆಯ ಮೇಲೆ ಮುತ್ತಿಗೆ. ಆಗಸ್ಟ್ 5, 2025 ಬಾಗಲಕೋಟೆಯ ನವನಗರದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೆಕ್ಟರ್ ನಂಬರ್ 43ನಲ್ಲಿ ನಿರಂತರ ವಿದ್ಯಾರ್ಥಿಗಳ ಮೇಲೆ ಆಗುತ್ತಿರುವ ಜಾತಿ ನಿಂದನೆ ಹಾಗೂ ಮೂಲ ಸೌಕರ್ಯ ಸೌಲಭ್ಯಗಳ ಕೊರತೆ ಹಾಗೂ ವಿದ್ಯಾರ್ಥಿಗಳನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿರುವ HM ಗೀತಾ ಕಾಪ್ಸೆ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಯುಷ್ಮಾನ್ ಪರಶುರಾಮ್ ನೀಲನಾಯಕ್ ಇವರ ನೇತೃತ್ವದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಘಟನೆಯ ಬೆಂಬಲದಿಂದ ಪೊಲೀಸ್ ಠಾಣೆ ಎದುರಿಗೆ ಪ್ರತಿಭಟಿಸಲಾಯಿತು. ಬಳಿಕ ವಿದ್ಯಾರ್ಥಿಗಳಿಗೆ ಮೂಲ ಸೌಕರ್ಯ ಸೌಲಭ್ಯಗಳು ದೊರಕಬೇಕು ಹಾಗೂ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿರುವ ಗೀತಾ ಕಾಪ್ಸೆ HR ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಘಟನೆಯ ಅಧ್ಯಕ್ಷರು ಹಾಗೂ ಸದಸ್ಯರು ಬಾಗಲಕೋಟೆ ನವನಗರದ ಪೊಲೀಸ್ ಠಾಣೆಯ ಟೌನ್ CPI RS ಬಿರಾದರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಆಯುಷ್ಮಾನ್ ಪರಶುರಾಮ್ ನೀಲನಾಯಕ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಘಟನೆಯ ಪದಾಧಿಕಾರಿಗಳು, ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ಇನ್ನಿತರರು ಇದ್ದರು. ಮಕ್ಕಳಿಗೆ ಸರ್ಕಾರ ಅನುದಾನ ಕೊಡೋದು ಸಾಕಷ್ಟು. ಏನಪ್ಪ ಅಂದ್ರೆ ಮಕ್ಕಳಿಗೆ ಸರಿಯಾದ ಬೆಳಕು ಕೊಡಬೇಕು, ಶಿಕ್ಷಣ ಕಿಡಿಕಿ ಬಾಗಿಲು ಊಟ ಎಲ್ಲ ವ್ಯವಸ್ಥಿತವಾಗಿ ಕೊಡಬೇಕು ಅನ್ನೋ ಸರ್ಕಾರ ಒಂದು ಉದ್ದೇಶ ಐತೆ. ಆ ಉದ್ದೇಶ ಏನಪ್ಪ ಅಂದ್ರೆ ಇವತ್ತು ಸರ್ಕಾರ ಅಂದ್ರೆ ಜಿಲ್ಲಾಡಳಿತ ಅಂದ್ರೆ DDPI BO ಇವ್ರು ಯಾರು ಏನಪ್ಪ ಅಂದ್ರೆ ಕನ್ನಡ ಶಾಲೆಗಳನ್ನು ನಾಶ ಮಾಡಬೇಕು, ಪ್ರೈವೇಟ್ ಅಂದ್ರೆ ನಾವು ಪರ್ಮಿಷನ್ ಕೊಡಬೇಕು. ಇವತ್ತೇನಾಗ್ಬಿಟ್ಟು ಅಂದ್ರೆ ರಾಜ್ಯದೊಳಗೆ ಸಾವಿರಾರು ಶಾಲೆಗಳು ಇವತ್ತು ಬಂದ್ ಆಗ್ಬಿಟ್ಟು ಪ್ರೈಮರಿ ಸ್ಕೂಲ್ಗಳು. ಇವತ್ತು DDPI ಮತ್ತು ಅಧಿಕಾರಿಗಳು ಏನಪ್ಪ ಪ್ರೈವೇಟ್ ಶಾಲೆ ಕೊಟ್ಟು ಇಂಥ ಮಕ್ಕಳಿಗೆ ತೊಂದರೆ ಮಾಡ್ಕೊತಾರೆ. ಏನಪ್ಪ ಅಂದ್ರೆ ಇವತ್ತು ಬಿಹಾರ ಮತ್ತು ಉತ್ತರ ಪ್ರದೇಶದಾಗ ಏನು ಪರಿಸ್ಥಿತಿ ಐತಿ ಜನರದು, ಇಲ್ಲಿ ಶಾಲೆ ಕಲಿಯೋ ಸಣ್ಣ ಮಕ್ಕಳ ಪರಿಸ್ಥಿತಿ ಹಂಗೈತಿ. ಆ ರೀತಿ ಅವ್ರಿಗೆ ಏನಪ್ಪ ಅಂದ್ರೆ ಅವ್ರೇನು ಸ್ವಲ್ಪ ಅಂದ್ರೆ ನಿಮ್ಮ ಮ್ಯಾಗ ಚಪ್ಪಲಿಟ್ಟು ಗ್ರೌಂಡ್ ತುಂಬ ಓಡ್ಸಾಡುವಂಥ ಸ್ಥಿತಿ ನಿರ್ಮಾಣ ಐತಿ. ಮತ್ತು ಓದ್ಬೇಕಂದ್ರೆ ನೀರು ಕುಡಿಬೇಕಂದ್ರೆ ಬಾಳುಳ ತಾವು ಫಿಲ್ಟರ್ ನೀರು ಕುಡಿತಾರೆ. ಇವತ್ತು ಎಲ್ಲ ಶಾಲೆ ಒಳಗೆ ಫಿಲ್ಟರ್ ನೀರು ಕೊಡೋಕಂತ ರೂಲ್ಸ್ ಐತೆ. ರೂಲ್ಸ್ ಇದ್ರೆ ಇವತ್ತು ಟ್ಯಾಂಕ್ ಐತೆ. ನಾವು ನೀವು ಬೇಕಾದ್ರೆ ಟ್ಯಾಂಕ್ ನೋಡ್ಕೊಂಬರ್ರಿ, ನೀರಿನ ಟ್ಯಾಂಕ್ ಐತಿ, ಬಾಳುಳ ಅದಾವ, ಅವನ್ನ ಮಕ್ಕಳಿಗೆ ಕೊಡ್ಸಾಕತ್ತಾರ. ಅದಕ್ಕೆ ಈ ಕಾಲ್ರಾ ಪ್ಲೇಗು ಬಂದು ಎಲ್ಲ ಸರ್ವನಾಶ ಆಗತೈತಿ. ಮತ್ತು ಇವತ್ತೇನಪ್ಪ ಜಿಲ್ಲಾಡಳಿತ ಹೆಸರಿಂದ ಇರ್ಬೇಕು. ಇವತ್ತು ಜಿಲ್ಲಾಡಳಿತ ಏನು ಮಾಡಾಕ್ತಾ ಇರಲಿ ಕೆಲಸ. ನಾ DC ಅದೀನಿ, SP ಅದೀನಿ, DDP ಅದೀನಿ, ಉಸ್ತುವಾರಿ ಮಂತ್ರಿ ಅದೀನಿ. ಯಾಕೆ ಉಸ್ತುವಾರಿ ಮಂತ್ರಿ ಬೇಕು? ಪ್ರೈಮರಿ ಸ್ಕೂಲ್ ನಮ್ಮ ಸರ್ಕಾರಿ ಸ್ಕೂಲ್ಗಳು ರಕ್ಷಣೆ ಮಾಡಲಿಲ್ಲ ಅಂದ್ರೆ ಇವ್ರು ಯಾವ ಸೀಮೆಯ ಉಸ್ತುವಾರಿಗಳು ಇವರು? ಇವತ್ತು ನಾವು ಬಹುಶಃ ಅವರು ಒಂದು 8-10 ದಿವಸದಿಂದ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಇಲ್ಲಿ ಕಂಪ್ಲೇಂಟ್ ಆಗಿಲ್ಲ. ನಿನ್ನೆ BO ಕೊಟ್ರ, ಆಚೆ ಒಂದು ತಿಂಗಳಿಂದ BO ರಿಪೋರ್ಟ್ ಹಾಕ್ಯಾನ. ರಿಪೋರ್ಟ್ ಆದರೂ ಅವ್ರು BO ಕೇಳಿದೆ. ಮತ್ತು ರಿಪೋರ್ಟ್ ಹಾಕಿದ್ರು ಸಸ್ಪೆಂಡ್ ಯಾಕಾಗಿಲ್ಲ, ಆಕಿನ ಟ್ರಾನ್ಸ್ಫರ್ ಯಾಕೆ ಮಾಡಿಲ್ಲ ಅಂತ ಕೇಳ್ಕೊಳ್ಳೆ ನಮಗೆ ಅಧಿಕಾರ ಇಲ್ಲ ಅಂತ. ಅವ್ರು ಕಮಿಷನರ್ಗೆ ಅಧಿಕಾರ ಐತೆ ಅಂತ ಹೇಳ್ತಾರೆ ಅವರು. ಅಂದ್ರೆ ಮತ್ತೆ ಕಮಿಷನರ್ಗೆ ಅಧಿಕಾರ ಇದ್ರೆ ಮತ್ತೆ ಇಷ್ಟು ರಿಪೋರ್ಟ್ ಬರ್ಕೊಂಡು ಒಣ್ಣೆ ಹೋಗಂತ ನಾವು ಕಳಿಸಿಬಿಟ್ಟೆ. ಅವನ್ನ ಕಳಿಸಿ ಮಕ್ಕಳು ಅಂತಂದು ಇಲ್ಲಿ ಪ್ರಕರಣ ದಾಖಲು ಮಾಡ್ಸಕಚ್ಚಿದ್ವಿ. ಯಾರಿಂದ ತೊಂದರೆ ಆಗ್ತೈತಿ? ಪ್ರಿನ್ಸಿಪಾಲ್ HM ಕಾಪ್ಸೆ ಅನ್ನುವಂಥವ್ರು, ಅವರಿಂದ ಇದು ತೊಂದರೆ ಆಗುತ್ತೆ. ಅಲ್ಲೆಲ್ಲ ಮತ್ತು ಟೀಚರ್ಗಳು ಕೇಳಿದ್ವಿ, ಇಲ್ರಿ ಮಕ್ಕಳು ಭಾಳ ಬುದ್ಧಿವಂತಾರೆ, ಶಾಣ್ಯರ್ದಾರ, ಏನು ಸಮಸ್ಯೆ ಇಲ್ಲ. ಅವರು ಅಭಿಪ್ರಾಯಗಳು ಮಾಸ್ತರ್ ಬಗ್ಗೆ ಏನಿಲ್ಲ. ಅಡುಗೆ ಮಾಡೋರು ಏನಾದ್ರೆ ಅವರು ಅಡುಗೆಯವ್ರ ಬಗ್ಗೆ ಇಲ್ಲ. ಆಕೆ HM ಬಂದಾಗೊಮ್ಮೆ 12 ಗಂಟೆಗೆ ಬರ್ತಾರಂತ, 3 ಗಂಟೆಗೆ ಹೋಗಿ ಬಿಡ್ತಾರಂತ, ಹೋಗಿ ತೊಂದರೆ ಕೊಟ್ಕೋತ ಕೂತ್ ಬಿಡ್ತಾರಂತ. ಅವ್ರಿಗೆ ನೀವು ಸರಿಯಾಗಿ ಏನಾದ್ರು ನಮ್ದು ಏನಾದ್ರು ವಿರುದ್ಧ ಮಾಡಿದ್ರಂದ್ರೆ ನಿಮ್ಮ ಎಕ್ಸಾಮ್ದಾಗ ಇಂಟರ್ನಲ್ ಮಾರ್ಕ್ಸ್ಗಳು ಕಟ್ ಮಾಡ್ತೀನಿ ಅಂತ ಧಮಕಿ ಹಾಕ್ತಾವೆ ಮಕ್ಕಳಿಗೆ. ಜಾತಿ ನಿಂದನೆ ಪ್ರತಿಯೊಬ್ಬರಿಗೆ ಹೊಲೆಯರು, ಮಾದ್ರು, ಲಂಬಾಣಿ ಅನ್ನುವಂಥ ಪದ ಬಳಸ್ತಾರೆ. ಮಕ್ಕಳು ಹೇಳ್ತಾರೆ, ನಾ ಹೇಳಕತ್ತಿಲ್ಲ. ಈ ನಾ ಹೇಳಕ ಪರಶುರಾಮ್ ಇಲಾಖೆ ಸಂಘಟನೆ ಅವದಾನ, ಅದಕ್ಕೆ ಅವ ಅದನ್ನ ಜಾತಿ ಕಂಪ್ಲೇಂಟ್ ಮಾಡಕ್ಕೆ ಬಂದಾನ ಅಂತ ಹೇಳ್ತಾರೆ ಕೆಲವು ಜನ. ಅದಕ್ಕೆಲ್ಲ ಮಕ್ಕಳು ಹೇಳ್ತಾರೆ. ಆ ಮಕ್ಕಳು ಕೇಳಿ ನಾ ಹೇಳಕತ್ತೀನಿ. ಅದಕ್ಕೆ FR ಮಾಡಿದಾಕಿನ ಬಂಧನ ಆಗ್ಬೇಕು, ಅರೆಸ್ಟ್ ಆಗ್ಬೇಕು.
ಅರೆಸ್ಟ್ ಮಾಡಬೇಕು. ಅದಕ್ಕೆ ಇವತ್ತು DSP ಅವ್ರು ಬಂದರೆ, CP ಅವ್ರು ಬಂದರೆ, ಈ DSP ಅವ್ರಿಗೆ ಅಧಿಕಾರಿ ಇಲ್ಲ, CRCL ಅಂತ ಒಂದು ಹೊಸ ಸ್ಟೇಷನ್ ಮಾಡ್ಯಾರ SCST ಅವ್ರಿಗೆ. ಇವ್ರು FIR ಮಾಡೋದು ಅಷ್ಟೇ, ಅದರ ತನಿಖೆ ಬೇರೆ ಇಲಾಖೆ ನಡೆಯುತ್ತೆ. ಈಗ ದೂರ ಏನಂತ ಬರ್ದಿದೆ ಅದೇ ಅಲ್ಲಿ ಜಾತಿನಿಂದನೇ ಬರ್ತೀವಿ, ಜಾತಿನಿಂದನೇ ಮತ್ತು ಮಕ್ಕಳಿಗೆ ತೊಂದರೆ, ಮಕ್ಕಳ ತೊಂದರೆ.